ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರಾ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಜೀನ್ಸ್ ಪ್ಯಾಂಟು ಉದ್ದ ಇರುತ್ತಲ್ವ, ಆಲ್ರೆಡಿ ಅವರೊಂದು ಲೆಂತ್ ಇರುತ್ತೆ, ಉದ್ದಕ್ಕೆ ಇರುತ್ತೆ ಎಲ್ಲರಿಗೂ ಆಗೋಂಗೆ. ಅದಕ್ಕೆ ನಮ್ಮ ಸೈಜ್ಗೆ ಹೇಗೆ ಶಾರ್ಟ್ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಅವ್ರಿಗೆ. ನೋಡಿ, ಇದು ಆಲ್ರೆಡಿ ಒಂದು ಪ್ಯಾಂಟ್ ಅಳತೆಗೆ ತೊಗೊಳ್ತಾ ಇದ್ದೀನಿ. ಯಾವ್ದು ಕರೆಕ್ಟಾಗಿರುತ್ತೆ ಆ ಪ್ಯಾಂಟ್ ಅಳತೆನೇ ತೊಗೊಬೇಕು ಫ್ರೆಂಡ್ಸ್. ನೀವು ಅದಕ್ಕಿಂತ ಜಾಸ್ತಿ ಏನು ತೊಗೊಳ್ಬೇಡಿ, ಅದು ಎಷ್ಟಿರುತ್ತೆ ಅಷ್ಟೇ ಅಳತೆ ತೊಗೊಳ್ಳಿ, ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಹಾಫ್ ಇಂಚ್ ಮಾಡ್ಕೊಬೇಕು. ನೋಡಿ, ಅಲ್ಲಿ ನಾನು 3 ಲೈನ್ಸ್ ಹಾಕಿದ್ದೀನಿ. ಫಸ್ಟು ಪ್ಯಾಂಟ್ ಅಳತೆದು ಒಂದು ಲೈನ್ ಇದೆ, ಆಮೇಲೆ ನೆಕ್ಸ್ಟು ಹಾಫ್ ಇಂಚ್ ಆದಮೇಲೆ ಒಂದು ಲೈನು, ಮತ್ತು ಹಾಫ್ ಇಂಚ್ ಆದಮೇಲೆ ಒಂದು ಲೈನು, ಒಟ್ಟು 3 ಲೈನ್ಸ್ ಇದೆ ಅಲ್ವಾ. ಅದು ಫೋಲ್ಡಿಂಗ್ ಮಾಡುವಾಗ ಫ್ರೆಂಡ್ಸ್, ಹಾಫ್ ಇಂಚು 1 ಇಂಚ್ ತೊಗೊಂಡಿದ್ದೀವಲ್ವ, ಅದು ಹಾಫ್ ಇಂಚು ಡಬಲ್ ಫೋಲ್ಡ್ ಮಾಡಿದಾಗ ಅದು ನೀಟಾಗಿ ಅವ್ರು ಹೇಗೆ ಫಿನಿಶ್ ಮಾಡಿದ್ದಾರೆ ಹಾಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕಟ್ ಮಾಡಿದೆ. ಅದು ತುಂಬ ತಿಕ್ಕಿರುತ್ತಲ್ವ ಜೀನ್ಸು, ಅದಕ್ಕೆ ಫಸ್ಟ್ ಒಂಚೂರು ಕಚ್ಚ ಹಾಕ್ಕೊಂಡೆ, ಅವು ಎರಡು ಅಲ್ಲಿ ಸೇಮ್ ಮಾರ್ಕ್ ಬಂತು. ಆಮೇಲೆ ಒಂದೊಂದಾಗಿ ಸೆಪ್ರೇಟಾಗಿ ಮಾಡಿದೆ. ನೀವು ಹಾಗೆ ಮಾಡಿ ಫ್ರೆಂಡ್ಸ್, ಒಟ್ಟಿಗೆ ಎರಡನ್ನೂ ಮಾಡೋಕ್ಕೆ ಹೋಗ್ಬಿಡಿ, ಜೀನ್ಸು ತಿಕ್ಕಿರುತ್ತೆ. ನೋಡಿ, ಇದನ್ನು ಕಟ್ ಮಾಡಾಯಿತು. ನೋಡಿ, ಅಲ್ಲಿ ಮಾರ್ಕ್ ಇದೆ. ಇಲ್ಲಿ ಹಾಫ್ ಇಂಚ್ ಒಟ್ಟು 1 ಇಂಚು ಅಲ್ಲಿ ಮಾರ್ಕಿದೆ. ಅದನ್ನು ಫೋಲ್ಡ್ ಮಾಡಿಬಿಟ್ರೆ ಕರೆಕ್ಟಾಗುತ್ತೆ ಫ್ರೆಂಡ್ಸ್. ನೀವು ಬಿಗಿನರ್ಸ್ ಆದರೆ ಒಂಚೂರು ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ, ನಿಮಗೆ ಸರಿಯಾಗಿ ಬರಲಿಲ್ಲ ಅಂತಾರೆ. ನೋಡಿ, ಹಿಂಗೆ ಮಾಡಿದ್ರೆ ಅಲ್ಲಿ ಫೋಲ್ಡ್ ಆದಮೇಲೆ ನೋಡಿ, ಅಲ್ಲಿ ತುಂಬ ದಪ್ಪ ಇರುತ್ತೆ ಬಟ್ಟೆ. ಜೀನ್ಸ್ ಅಂದರೆ ಮೊದಲು ದಪ್ಪನೇ, ಇನ್ನು ಆ ಥರ ಫೋಲ್ಡ್ ಮಾಡಿದರೆ ತುಂಬ ದಪ್ಪ ಇರುತ್ತೆ. ಅದಕ್ಕೆ ನೀವಲ್ಲಿ ಸ್ವಲ್ಪ ಹೊಲ್ಗೆನ ಬಿಚ್ಕೊಬೇಕು ಫ್ರೆಂಡ್ಸ್. ಬಿಚ್ಕೊಂಡು 1 ಇಂಚಷ್ಟು ನಾವಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಹಾಫ್ ಇಂಚ್ ಅಷ್ಟು 1 ಇಂಚನ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಅದನ್ನು ನೋಡಿ ಅಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸೀವ್ ಮಾಡಬೇಕು, ಅಂದರೆ ಹೊಲಿಬೇಕು. ಸೀವಿಂಗ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದು ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ನೀಟಾಗಿ 2 ಕಡೆನೂ ಹಾಗೆ ನೋಡಿ ಫ್ರೆಂಡ್ಸ್. ಇದು ಮಧ್ಯ ಬಂತಲ್ವ, ನಾವು ಕಟ್ ಮಾಡಿದ್ದೀವಿ ಅಲ್ವ ಆಲ್ರೆಡಿ, ಏನು ಅಷ್ಟೇನು ದಪ್ಪ ಆಗಲ್ಲ, ಹೊಲ್ಕೊಂಡು ಬರ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದು ರೋಲರ್ ಫುಟಲ್ಲೂ ಜೀನ್ಸ್ನ ಮಾಡಬಹುದು, ಆದರೆ ರೋಲರ್ ಫುಟು ಇಲ್ಲದೇ ಇದ್ದವ್ರಿಗೋಸ್ಕರ ನಾನು ಇದನ್ನು ಮಾಡಿದ್ದೀನಿ. ರೋಲರ್ ಫುಟ್ದುವೆ ನಾನು ಅಪ್ಲೋಡ್ ಮಾಡ್ತೀನಿ, ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಜೀನ್ಸ್ ಈಗ ರೆಡಿ ಆಯಿತು. ಫಿಟ್ಟಿಂಗಿಗೆ ಕರೆಕ್ಟ್ ಆಯಿತು. ಈಗ ತುಂಬ ಏನು ಆಕ್ವರ್ಡಾಗಿ ಕಾಣಲ್ಲ, ಅದು ತುಂಬ ರಿಂಕಲ್ಸ್ ಥರ ಬರ್ತಾಯಿತ್ತು ಹಾಕ್ಕೊಂಡಾಗ. ಈಗ ಅದು ಅಳತೆಗೆ ಕರೆಕ್ಟಾಗಿ ಮಾಡಿದ್ದೀನಿ. ನೋಡಿ, ಬ್ಯಾಕ್ ಸೈಡೆಲ್ಲ ಅದೇ ಥರ ಅವ್ರು ಹೇಗೆ ಮಾಡಿದ್ರು ಡಬಲ್ ಫೋಲ್ಡು, ಅದೇ ಥರ ಮಾಡಿದ್ದೀನಿ. ನೀಟಾಗಿ ಫಿನಿಶಿಂಗ್ ಬಂದಿದೆ. ನೀವು ಹೀಗೆ ಮಾಡಿ ಫ್ರೆಂಡ್ಸ್. ಅಲ್ಲಿರುತ್ತಲ್ಲ ಮಡ್ಚಿ ಇರುತ್ತಲ್ಲ, ಅಲ್ಲಿ ಸ್ವಲ್ಪ 1 ಇಂಚಷ್ಟು ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.